ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನವರಾತ್ರಿಯ 2ನೇ ದಿನ. ಇವತ್ತು ದೇವಿಗೆ ಬ್ರಹ್ಮಚಾರಿಣಿ ಅಲಂಕಾರನ ಮಾಡಿರ್ತಾರೆ. ಬ್ರಹ್ಮಚಾರಿಣಿ ಪೂಜೆನ ಮಾಡ್ತಾರೆ ಇವತ್ತು. ಸೊ ಏನಕ್ಕೆ ಬ್ರಹ್ಮಚಾರಿಣಿ ಅಂತ ಹೇಳ್ತಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋ ತೋರಿಸ್ತಾ ಹೇಳ್ತೀನಿ ಏನಕ್ಕೆ ಬ್ರಹ್ಮಚಾರಿಣಿ ಪೂಜೆನ ಮಾಡ್ತಿದ್ದಾರೆ ಅಂತ. ಇವರಿಗೆ ರೆಡ್ ಅಲ್ಲಿ ಸ್ಯಾರಿನ ಹಾಕಿರ್ತಾರೆ. ಸೊ ನಾನು ರೆಡ್ ಸ್ಯಾರಿನೇ ಹಾಕಿದ್ದೀನಿ. ಆಲ್ಮೋಸ್ಟ್ ಮ್ಯಾಚ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಪ್ರತಿದಿನನು ಗೊತ್ತಿಲ್ಲ, ಸಿಕ್ಕಿಲ್ಲ ಅಂದ್ರೆ ಮ್ಯಾಚ್ ಆಗಲ್ಲ. ಯಾವ್ದು ಸಿಗುತ್ತೆ ಅದನ್ನ ಮ್ಯಾಚ್ ಮಾಡ್ತೀನಿ. 9 ಡೇಸ್ ಹೋಗ್ತೀನಿ, ಹಾಗೆ 9 ಡೇಸ್ನು ಬ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಹೇಗ್ ಮಾಡ್ತೀನಿ ಅಂತ. ಸೊ ಅಲ್ಲಿ ಹೋಗಿ ಯಾವ ತರ ಅಲಂಕಾರ ಮಾಡಿರ್ತಾರೆ, ಪೂಜೆನೆಲ್ಲ ಹೇಗ್ ಮಾಡಿರ್ತಾರೆ. ನಮ್ಮ ಏರಿಯಾದಲ್ಲೇ ಇದೆ ದೊಡ್ಡಮ್ಮ ದೇವಿ ದೇವಸ್ಥಾನ. ಅದೊಂದು ಕುರುಬ್ರಳ್ಳಿ ಗ್ರಾಮ. ಆ ಗ್ರಾಮದಲ್ಲೇ ಮಾಡ್ತಾರೆ ದೇವಸ್ಥಾನದಲ್ಲಿ. ನಾವು ಅಲ್ಲೇ ವರ್ಷ ಹೋಗೋದು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನಿಮ್ಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಇವಾಗ ಟೈಮ್ ಬಂದ್ಬಿಟ್ಟು 7:30. ಇವಾಗ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 9 ಆಗ್ಬಿಡುತ್ತೆ, ಅಷ್ಟು ಉದ್ದ ಕ್ಯೂ ಇರುತ್ತೆ. ಪ್ರಸಾದನೂ ಅಲ್ಲೇ ಕೊಡ್ತಾರೆ. ಸೊ ಇವಾಗ ಹೋಗ್ಬಿಟ್ಟು ಬರೋಣ ಬನ್ನಿ. ಸರಿ ಹೋಗೋಣ ಬನ್ನಿ. ಇವಾಗ ಹೋಗ್ತಾ ಇದ್ದೀನಿ. ಅಮ್ಮ ಪಾಪು ನಾನು ನಮ್ಮ ಮನೆ ಹತ್ರ ಅಜ್ಜಿದ್ದಾರೆ, ಅವರು ಎಲ್ಲ ಹೋಗ್ತಾ ಇದ್ದೀವಿ. ನೀರು ಆಮೇಲೆ ನಿಲ್ಸುತ್ತೆ ನಡಿ ಅಜ್ಜಿ. ಈಗ ದೇವಸ್ಥಾನ ಹತ್ರ ಬಂದ್ವು. ನಮ್ಮ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಇರೋದು. ಬಂದು ಕ್ಯೂ ಅಲ್ಲಿ ನಿಂತಿದ್ವಿ. ಆಲ್ರೆಡಿ ಕ್ಯೂ ತುಂಬ ಇತ್ತು. ಸೊ ಇವತ್ತು ದುರ್ಗಾ ಮಾತೆಯ 2ನೇ ಅವತಾರವಾದ ಬ್ರಹ್ಮಚಾರಿಣಿ ದೇವಿಯ ಪೂಜೆ. ಹಾಗೆ ಇವತ್ತು ದೇವಿಗೆ ಪ್ರಿಯವಾದ ಬಣ್ಣ ಅಂದರೆ ಕೆಂಪು. ಹಾಗೆ ನೈವೇದ್ಯಕ್ಕೆ ಸಕ್ಕರೆಯಲ್ಲಿ ಮಾಡುವ ಗೂಡನ್ನ. ಇದನ್ನು ದೇವಿ ತುಂಬ ಇಷ್ಟಪಡುವಂತಹ ಒಂದು ನೈವೇದ್ಯ. ಅಥವಾ ನೀವು ಸಕ್ಕರೆಯಲ್ಲಿ ಪಾಯಸ ಮಾಡ್ಬೋದು, ಅಥವಾ ಸಜ್ಜಿಗೆ ಮಾಡ್ಬೋದು. ಈ ಥರ ಮಾಡಿದ್ರು ಅಂದರೆ ದೇವಿ ಸ್ವೀಕರಿಸ್ತಾಳೆ. ನೀವು ಏನೇ ಒಂದು ಪ್ರೀತಿಲಿ ಮಾಡಿದ್ರು ಸ್ವೀಕರಿಸ್ತಾಳೆ. ಆದರೆ ಪ್ರಿಯವಾಗಿರೋದು, ತುಂಬ ಇಷ್ಟ ಆಗಿರೋದು ಅಂದರೆ ಗೂಡನ್ನ. ಇದು ನಮ್ಮ ಗ್ರಾಮ ದೇವತೆ ದೊಡ್ಡಮ್ಮ ದೇವಿ. ತುಂಬ ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಈ ದೇವಿ ಅಂದರೆ. ದೇವಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನಾವು ದೇವ್ರು ನೋಡಿಕೊಂಡು ಆಚೆ ಬಂದರೆ ನಮಗೆ ಅಲ್ಲಿ ಅರಿಶಿನ ಕುಂಕುಮ ಮತ್ತು ಹೂವನ್ನ ಕೊಡೋದಕ್ಕೆ ಅಂತ ಆಚೆನೇ ಇಟ್ಟಿರ್ತಾರೆ. ಬ್ರಹ್ಮಚಾರಿಣಿ ದೇವಿಯು ಶಿವನನ್ನು ಪಡೆಯಲು ಅಖಂಡ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆ ಆಗ್ತಾರೆ. ಹಾಗೆ ಬ್ರಹ್ಮಚಾರಿಣಿ ದೇವಿಯು ತುಂಬ ಸೌಮ್ಯ ಸ್ವಭಾವದವರು. ನೋಡ್ತಾ ಇದ್ದಂಗೆ ಕ್ಯೂ ಎಷ್ಟು ದೊಡ್ಡದಾಯಿತು ಅಂದರೆ ತುಂಬ ದೊಡ್ಡ ಕ್ಯೂ ಆಯಿತು. ನನಗಂತೂ ಶಾಕ್ ಆಗೋಯ್ತು. ಬಟ್ ನಾವು ಸ್ವಲ್ಪ ಮುಂದೆನೇ ಇದ್ವು. ಸೊ ವಿ ಆರ್ ಸೇಫ್ ಅಂತ ಅಂದ್ಕೊಂಡೆ. ಇಲ್ಲ ಅಂದಿದ್ದರೆ ಮನೆಗೆ ಹೋಗೋದು 10 ಗಂಟೆ ಆಗಿರ್ತಾ ಇತ್ತು. ನಮ್ಮ ದೊಡ್ಡಮ್ಮ ದೇವಸ್ಥಾನದ ಮುಂದೆ ಯಾವಾಗಲೂ ಅಷ್ಟೇ, ಯಾವುದೇ ಹಬ್ಬ ಇರಲಿ, ಗಣಪತಿ ಹಬ್ಬ ಆಗಿರಲಿ, ಈ ಥರ ದಸರಾ ಆಚರಣೆ ಆಗಿರಲಿ, ಏನಾದರೂ ಆಯಿತು, ಈ ಥರ ಹರಿಕಥೆ ಹೇಳ್ಸೋದು ಅಥವಾ ಆರ್ಕೆಸ್ಟ್ರಾ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಇನ್ನೂ ಆ ಕಲ್ಚರ್ನ ಉಳಿಸ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ. ನಾನು ಹಿಂದೆ ನೋಡೇ ಇರಲಿಲ್ಲ, ಆಮೇಲೆ ನೋಡ್ತೀನಿ ಇಷ್ಟು ದೊಡ್ಡದಾಗಿ ಮಾಡಿಸಿದ್ದಾರೆ. ಈ ದೇವ್ರನ್ನ ಯಾವಾಗಲೂ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಸೊ ನಾನು ಅದಾದಮೇಲೆ ಇಲ್ಲಿ ಬಂದರೆ ಊಟಕ್ಕೆ ಅಂತ ಬಂದ್ವು. ದೊಡ್ಡ ಕ್ಯೂ ಇತ್ತು. ಮುಂದೆ ಬಂದಾದಮೇಲೆ ನಮಗೆ ಕೇಸರಿ ಬಾತು, ಪುಳಿಯೋಗರೆ ಮತ್ತು ಮೊಸರನ್ನ ಸಿಕ್ತು ಪ್ರಸಾದವಾಗಿ. ಮೂಗು ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ಅದಕ್ಕೆ ಒಂಚೂರು ಮೂಗಲ್ಲಿ ಮಾತಾಡ್ದಂಗೆ ಕೇಳಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಯೂ ಅಲ್ಲಿ ನಿಂತು ಕಾಲು ನೋವಾಗಿತ್ತು. ಬಟ್ ದರ್ಶನ ಚೆನ್ನಾಗಾಯಿತು ಅಂತ ಖುಷಿ ಆಯಿತು. ಇವಾಗ ಮನೆ ಕಡೆ ಹೋಗೋಣ. ಪ್ರಸಾದ ಎಲ್ಲ ಇಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಚೆನ್ನಾಗಿತ್ತು. ಒಂಥರ ದೇವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ, ವಾಯ್ಸು ಇಲ್ಲಿ ಮೈಕೆಲ್ಲ ಹಾಕೋ ಬಂದಿಲ್ಲ ಇವತ್ತು. ಸೊ ಹಾಗಾಗಿ ಜಾಸ್ತಿ ಕೇಳಿಸಲ್ಲ ಅನಿಸುತ್ತೆ. ಸೊ ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀನಿ. ಮನೆ ಹತ್ರ ಬಂದು ಈಗ ಹೋಗಿ ತಿನ್ನಬೇಕು, ಹೊಟ್ಟೆ ಹಸಿತಿದೆ. ಸೊ ಬನ್ನಿ. ಸೊ
ಸೊ ಮನೆಗೆ ಬಂದ ತಕ್ಷಣ ಅಡುಗೆ ಮನೆಗೆ ಹೋದೆ, ಯಾಕೆಂದರೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು, ಪಾಪಗೂ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ತಾರೆ. ಸ್ವಲ್ಪ ಊಟ ಮಾಡಿಸ್ಬಿಡೋಣ ಬೇಗ ಅಂತ ಪ್ಲೇಟೆಲ್ಲ ಎತ್ಕೊಂಡು ಸ್ವಲ್ಪ ಹಾಲೆಲ್ಲ ಕಾಯಿಸಿ ಆಮೇಲೆ ಬಂದು ಊಟಕ್ಕೆ ಕೂತ್ಕೊಂಡ್ವು. ನೀವೆಲ್ಲ ಯಾರೆಲ್ಲ ಮೈಸೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಇಲ್ಲಿಂದನೇ ಯಾರೆಲ್ಲ ಇಷ್ಟು ವರ್ಷ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನಂತೂ ಮೈಸೂರಿಗೆ ಹೋಗಿಲ್ಲ. ಆ್ಯಕ್ಚುಲಿ ಈ ಸರಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹೋಗಬೇಕು ಅಂತ. ನೋಡೋಣ, ದೇವ್ರ ದಯೆ ಇದ್ದರೆ ಅಲ್ಲಿ ಕರೆಸ್ಕೊಳ್ಳುತ್ತೆ ದೇವರು. ಅಂದರೆ ಹಬ್ಬದ ದಿನ ಹೋಗಲ್ಲ ನಾವು, ಹಬ್ಬಕ್ಕಿಂತ ಮುಂಚೆ ಏನು ನವರಾತ್ರಿದು ನಡೀತದೆ 9 ದಿನ ಅಷ್ಟರೊಳಗೆ ಹೋಗಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಇವಾಗ ಮನೆಗೆ ಬಂದು ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂತ ಊಟ ಮಾಡಿಕೊಂಡು ಇವಾಗ ಸ್ವಲ್ಪ ಎಡಿಟಿಂಗ್ ಇದೆ, ಅದನ್ನೆಲ್ಲ ಮುಗಿಸ್ಕೋಬೇಕು. ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್.